ಹಾಯ್ ಎಲ್ರಿಗೂ ನಮಸ್ಕಾರ. ನಾನಿವತ್ತು ಹೋಗ್ತಾ ಇರೋ ಪ್ಲೇಸು ಶ್ರವಣಬೆಳಗೊಳ. ಇನ್ನೊಂದೆರಡು ಪ್ಲೇಸ್ ಕವರ್ ಮಾಡೋದಿದೆ ಇವತ್ತು. ನಾನಿವತ್ತು ಬೆಂಗಳೂರಿಂದ ಕುಂದಾಪುರ ಹೋಗ್ತಾ ಇದ್ದೀನಿ, ಉಡುಪಿ ಕುಂದಾಪುರಕ್ಕೆ. ನನಗೆ ಹೋಗ್ತಾ ಇರೋ ದಾರಿಯಲ್ಲೇ ಇವೆಲ್ಲ ಪ್ಲೇಸ್ ಸಿಗುತ್ತೆ. ನಾನು ಫಸ್ಟ್ ಹೋಗ್ತಾ ಇರೋದು ಶ್ರವಣಬೆಳಗೊಳ. ನಾನು ಹಾಸನ ಹತ್ರ ಇದೆ ಈ ಶ್ರವಣಬೆಳಗೊಳ. ನಾನು ಹಾಸನ, ಆಮೇಲೆ ಬೇಲೂರು, ಹಳೆಬೀಡು, ಚಿಕ್ಕಮಂಗ್ಳೂರು ಹೋಗ್ತೀನಿ. ಚಿಕ್ಕಮಂಗ್ಳೂರಿನ ಪ್ಲೇಸ್ ಏನು ವಿಸಿಟ್ ಮಾಡೋಕ್ಕೆ ಹೋಗಲ್ಲ, ಅದೇ ರೂಟಲ್ಲಿ ಹೋಗ್ತಾ ಇದ್ದೀನಿ. ಈ ರೂಟಲ್ಲಿ ಏನೆಲ್ಲ ಸಿಗುತ್ತೆ ಅಂತ ತೋರಿಸ್ತಾ ಇದ್ದೀನಿ. ನಾವೀಗ ಬಂದಿರೋದು ಬೆಳಗೊಳ. ಮೆಟ್ಲಿದೆ, ಸ್ವಲ್ಪ ಕಾಲು ನೋವು ಇರೋರೆಲ್ಲ ಸ್ವಲ್ಪ ಕಷ್ಟನೇ ಹತ್ತೋದು. ತುಂಬಾ ಚೆನ್ನಾಗಿದೆ ಅನಿಸುತ್ತೆ ಇಲ್ಲಿಂದ ನೋಡ್ತಾ ಇದ್ದರೆ. ತುಂಬಾ ಕಷ್ಟ ಇದೆ ಹತ್ತೋದು. ಇದು ಎಂಟ್ರೆನ್ಸು, ತುಂಬ ಮೆಟ್ಲು ಹತ್ತದ ಮೇಲೆ ಸಿಗುತ್ತೆ. ಆಮೇಲೆ ಮೋಸ್ಟ್ಲಿ ಇದಾದಮೇಲೂ ಮತ್ತು ಮೆಟ್ಲು ಹತ್ತಕ್ಕಿದೆ ಅನಿಸುತ್ತೆ. ನಾನು ಫಸ್ಟ್ ಟೈಮ್ ಬರ್ತಾ ಇರೋದು, ನಾನು ಇಲ್ಲಿ ತನಕ ಬಂದಿಲ್ಲ, ಇದೇ ಫಸ್ಟ್ ಟೈಮ್ ಬರ್ತಾ ಇರೋದು. ನೋಡೋಣ ಹೆಂಗಿದೆ ಅಂತ ಹೇಳಿ. ಇದು ಎಂಟ್ರೆನ್ಸು. ಇಲ್ಲಿಗೆ ಮೆಟ್ಲು ಆಯ್ತಾ ಇಲ್ವೋ ಗೊತ್ತಿಲ್ಲ, ತುಂಬಾ ಮೆಟ್ಲಿದೆ, ತುಂಬಾ ಕಷ್ಟ ಆಗುತ್ತೆ ಮಾತ್ರ ಹತ್ತೋಕ್ಕೆ. ಇದು ಜೈನ ಟೆಂಪಲ್ಲ, ಜೈನ ಟೆಂಪಲ್ಲು. ಇದು ಬಾಹುಬಲಿ ಹೈಯೆಸ್ಟು ಎತ್ತರ ಇರೋ ಸ್ಟ್ಯಾಚು ಇದೆ ಅನಿಸುತ್ತೆ ಕರ್ನಾಟಕದಲ್ಲಿ. ಮತ್ತು ಬೇರೆ ಎಲ್ಲೇನು ಇದೆಯೇನೋ ಗೊತ್ತಿಲ್ಲ. ಇದು ಬಿಟ್ಟರೆ ಕಾರ್ಕಳದಲ್ಲೊಂದಿದೆ, ಇದೆ ನೋಡಿ ಬಾಹುಬಲಿ ಸ್ಟ್ಯಾಚು. ನೋಡೋಕ್ಕೆ ತುಂಬ ಚಿಕ್ಕದು ಅನಿಸುತ್ತೆ, ಆದರೂ ಇದೇ ಹೈಯೆಸ್ಟ್ ಎತ್ತರ ಇರೋದಂತೆ. ತುಂಬಾ ಚೆನ್ನಾಗಿದೆ. ಇದನ್ನು ನೋಡಿಕೊಂಡು ನೆಕ್ಸ್ಟ್ ನಾವು ಹಳೆಬೀಡು ಹೋಗೋ ಪ್ಲ್ಯಾನ್ ಇದೆ. ಹಳೆಬೀಡು ಹೋಗಿ ಅಲ್ಲಿಂದ ನೆಕ್ಸ್ಟು ಇದಕ್ಕೆ ಹೋಗಬೇಕು, ಬೇಲೂರು. ಇದು ನೋಡಿ ಹೆಂಗೆ ಕಾಣಿಸ್ತಾ ಇದೆ ಇಲ್ಲಿಂದ ವ್ಯೂ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನೆಕ್ಸ್ಟು ಪ್ಲೇಸಿಗೆ ಹೋಗೋಣ. ನಾವೀಗ ಬಂದಿರೋದು ಬೇಲೂರು ಟೆಂಪಲ್ಲು. ಈ ಟೆಂಪಲ್ನ ಪಟ್ಟ ನೋಡಿಕೊಂಡು ಇಲ್ಲಿಂದ ಹಳೆಬೀಡು ಹೋಗೋ ಪ್ಲ್ಯಾನ್ ಇದೆ. ಇದನ್ನೆಲ್ಲ ಮುಗಿಸ್ಕೊಂಡು ಮತ್ತೆ ಊರಿಗೆ ಬೇರೆ ರೀಚ್ ಆಗಬೇಕು. ಹಾಗಾಗಿ ತುಂಬ ಶಾರ್ಟಾಗಿ ತೋರಿಸ್ತೀನಿ, ತುಂಬ ಲೆಂತಾಗಿ ಮಾಡೋಕ್ಕಾಗಲ್ಲ, ಡೀಟೇಲಾಗಿ ಮಾಡೋಕ್ಕಾಗಲ್ಲ ವಿಡಿಯೋನ. ಇದು ವಿಷ್ಣು ಟೆಂಪಲ್ಲು. ನೋಡೋಣ ಒಳಗೆ ಹೋಗಿ ವಿಡಿಯೋ ಮಾಡೋಕ್ಕಾಗತ್ತಾ ನೋಡೋಣ, ಎಷ್ಟಾಗುತ್ತೆ ಅಷ್ಟು ಮಾಡ್ತೀನಿ. ಇದೇ ನೋಡಿ ದೇವ್ರು ಕಾಣಿಸ್ತಾ ಇದೆಯಲ್ಲ, ವಿಷ್ಣು ವಿಗ್ರಹ. ಇದ್ರ ಕಡೆ ಇನ್ನೊಂದು ಟೆಂಪಲ್ ಇದೆ, ಅಲ್ಲಿ ವಿಡಿಯೋ ಮಾಡೋಕ್ಕೆ ಬಿಟ್ಟಿಲ್ಲ, ಇಲ್ಲಿ ವಿಡಿಯೋ ಮಾಡಿದ್ದೀನಿ. ಇದನ್ನು ಮುಗಿಸ್ಕೊಂಡು ನಾನೀಗ ನೆಕ್ಸ್ಟು ಹಳೆಬೀಡು ಹೋಗಬೇಕು. ಹಳೆಬೀಡು ಮುಗಿಸ್ಕೊಂಡು ಮತ್ತೆ ಊರಿಗೆ ಹೋಗೋ ಪ್ಲ್ಯಾನ್ ಬೇರೆ ಇದೆಯಲ್ಲ. ಇಲ್ಲಿಂದನೇ ತುಂಬ ದೂರ ಇದೆ, ಇಲ್ಲಿಂದ ಚಿಕ್ಕಮಂಗ್ಳೂರು ಹೋಗಿ ಅಲ್ಲಿಂದ ಹೋಗಬೇಕು. ಇವಾಗ ಹಳೆಬೀಡಿಗೆ ಹೋಗೋಣ. ಇಲ್ಲಿಷ್ಟೇ ಸಾಕು ಅಂದ್ಕೊತೀನಿ. ನೋಡೋಣ ನೆಕ್ಸ್ಟ್ ಹಳೆಬೀಡು ಹೆಂಗಿದೆ ಅಂತ. ಹಳೆಬೀಡು ಮಾತ್ರ ತುಂಬಾ ಚೆನ್ನಾಗಿದೆ. ಇದೇ ನೋಡಿ ಹಳೆಬೀಡು, ಎಷ್ಟು ಚೆನ್ನಾಗಿದೆ. ಇದು ಶಿವ ಟೆಂಪಲ್ ಅಂದ್ಕೊಳ್ತೀನಿ. ಇಲ್ಲಿ ಗಣಪತಿ ಎಲ್ಲ ವಿಗ್ರಹ ಇದೆ, ಎಲ್ಲ ಒಡೆದಾಕ್ಬಿಟ್ಟಿದ್ದಾರೆ, ಏನು ಹೇಳೋದಂತ ಗೊತ್ತಾಗಲ್ಲ. ಎಷ್ಟು ಚೆನ್ನಾಗಿದೆ ನೋಡಿ ಸ್ಟ್ರಕ್ಚರು. ಒಳಗೋಗಿ ನೋಡೋಣ ಹೆಂಗಿದೆ ಅಂತ. ಹೊರಗೆಲ್ಲ ಫುಲ್ ಗಾರ್ಡನ್ ಮಾಡಿ ಹೆಂಗೆ ಮಾಡಿದ್ದಾರೆ, ಹೆಂಗಿದೆ ನೋಡಿ ಡಿಸೈನು. ನಾನು ಪಟ್ಟದ ಕಲ್ಲೇ ತುಂಬ ಡಿಸೈನ್ ಚೆನ್ನಾಗಿ ಮಾಡಿದ್ದಾರೆ ಅಂತ ಅಂದ್ಕೊಂಡಿದ್ದೆ, ಅದ್ರಿಗಿಂತನೂ ಚೆನ್ನಾಗಿ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ, ಡಿಸೈನೆಲ್ಲ ಡೀಟೇಲಾಗಿ ಮಾಡಿದ್ದಾರೆ. ಒಂದು ಸಣ್ಣ ಸಣ್ಣ ಡೀಟೇಲಾಗಿ ಕೆತ್ತಿದ್ದಾರೆ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಒಳಗಡೆ ನೋಡಿ ಹೆಂಗಿದೆ ಕಂಬ ಎಲ್ಲ. ಇಲ್ಲೂ ಪೂಜೆ ಆಗುತ್ತೆ ನೋಡಿ, ಕಾಣಿಸ್ತಾ ಇದೆ. ಇದೇ ಶಿವಲಿಂಗ, ಹೆಂಗೆ ಕಾಣಿಸ್ತಾ ಇದೆ. ಇಲ್ಲಿ ಅಷ್ಟೊಂದೇನು ಸ್ಟ್ರಿಕ್ಟ್ ಮಾಡ್ತಾ ಇಲ್ಲ, ವಿಡಿಯೋ ಮಾಡೋಕ್ಕಲ್ಲ ಏನು ಬಿಡ್ತಿದ್ದಾರೆ ನೋಡಿ. ಮೇಲ್ಗಡೆ ಎಲ್ಲ ಡಿಸೈನ್ ಹೆಂಗಿದೆ. ಮೋಸ್ಟ್ಲಿ ನಾನು ಲಾಸ್ಟ್ ಟೈಮ್ ಐಹೊಳೆ, ಪಟ್ಟದಕಲ್ಲು, ಬಾದಾಮಿ ಅಲ್ಲೆಲ್ಲ ಹೋಗಿದ್ದೆ, ಅಲ್ಲೆಲ್ಲ ಏನು ಪೂಜೆನೇ ಇಲ್ಲ ದೇವರಿಗೆ. ಇಲ್ಲಿ ಪೂಜೆ ಇದೆ. ಇಲ್ಲಿ ಇನ್ನೊಂದು ಈಶ್ವರ ಲಿಂಗ ಇದೆ ನೋಡಿ. ಅದು ಅವಾಗ ಗೈಡೇನೋ ಹೇಳ್ತಾಯಿದ್ರು, ಒಂದು ರಾಣಿ ಕಟ್ಸಿದಂತೆ, ಒಂದು ರಾಜ ಕಟ್ಸಿದ್ದು. ಇದು ಮೋಸ್ಟ್ಲಿ ರಾಣಿ ಕಟ್ಸಿದಂತ ಹೇಳ್ತಾಯಿದ್ರು. ಇದ್ರ ಎದುರುಗಡೆ ಇರೋದು ನಂದಿ, ಇದು ರಾಣಿ ಕಟ್ಸಿರೋದಂತೆ. ಹೆಂಗಿದೆ ನೋಡಿ ಇಲ್ಲಿಂದ ವ್ಯೂ ನೋಡಿ, ಟೆಂಪಲ್ ವ್ಯೂ ಹೆಂಗೆ ಕಾಣಿಸ್ತಾ ಇದೆ, ಎಷ್ಟು ಚೆನ್ನಾಗಿದೆ. ಹೆಂಗಿದೆ ಅಲ್ಲ ಹೊರಗಿಂದ, ಎಷ್ಟು ಚೆನ್ನಾಗಿದೆ. ಇನ್ನೊಂದು ದೊಡ್ಡ ನಂದಿ ವಿಗ್ರಹ ಇದೆ, ಅದನ್ನು ನೋಡೋಣ. ಇಲ್ಲೆಲ್ಲ ಗೋಡೆ ಮೇಲೆ ಡಿಸೈನ್ ಹೆಂಗೆ ಮಾಡಿದ್ದಾರೆ ನೋಡಿ, ಎಷ್ಟು ಡೀಟೇಲಾಗಿ, ಎಷ್ಟು ಚೆನ್ನಾಗಿ ಕೆತ್ತಿದ್ದಾರೆ. ಎಲ್ಲ ಡ್ಯಾಮೇಜ್ ಮಾಡಿದ್ದಾರೆ, ದಾಳಿ ಮಾಡಿರೋರು ಇರ್ಬೋದು. ಎಷ್ಟು ಡ್ಯಾಮೇಜ್ ಮಾಡಿದ್ದಾರೆ ನೋಡಿ, ಆದ್ರೂ ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಮತ್ತು ಇನ್ನೊಂದು ಏನಂದರೆ, ಈ ಟೆಂಪಲ್ಗೆಲ್ಲ ಯಾವುದೇ ಎಂಟ್ರಿ ಫೀಸ್ ಇಲ್ಲ. ನಮ್ಮದು ಪಟ್ಟದಕಲ್ಲು ಬೇರೆ ಮತ್ತು ಐಹೊಳೆ ಅಲ್ಲೆಲ್ಲ ಇದೆಯಲ್ಲ, ಬಾದಾಮಿಯಲ್ಲೆಲ್ಲ ಆ ಥರ ಏನೂ ಎಂಟ್ರಿ ಫೀಸ್ ಇಲ್ಲ. ಆರಾಮಾಗಿ ನೋಡ್ಬೋದು, ಎಷ್ಟೊತ್ತು ಬೇಕಾದ್ರೂ ಬರ್ಬೋದು. ಇಲ್ಲೊಂದು ನಂದಿ ವಿಗ್ರಹ ಹೆಂಗಿದೆ ನೋಡಿ. ಅದಾದಮೇಲೆ ಇದು ಎಲ್ಲೆಲ್ಲ ಡ್ಯಾಮೇಜ್ ಮಾಡಿರೋದು, ದಾಳಿ ಮಾಡಿ ಹೊಡೆದಾಕಿದ್ರಲ್ಲ, ಅದನ್ನೆಲ್ಲ ಒಂದು ಮ್ಯೂಸಿಯಂ ಥರ ಮಾಡಿಟ್ಟಿದ್ದಾರೆ. ಎಷ್ಟಿದೆ ನೋಡಿ, ಎಷ್ಟು ಚೆನ್ನಾಗಿತ್ತೇನೋ ಅವಾಗ, ಎಲ್ಲ ಹೊಡೆದು ಹಾಳು ಮಾಡಿಬಿಟ್ಟಿದ್ದಾರೆ. ಏನಾದರೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನೆಕ್ಸ್ಟು ಇನ್ನೂ ಒಳ್ಳೊಳ್ಳೆ ವಿಡಿಯೋ ಮಾಡಿ ಹಾಕ್ತಾ ಇರ್ತೀನಿ. ಬಾಯ್.